RCB ಕಪ್ಗೆ ರಕ್ತ ಆಗಿದೆ. ನಮ್ಮ 21 ಗೇಟ್ ಓಪನ್ ಮಾಡಿಬಿಟ್ಟಿದ್ರೆ ಜನ ಆರಾಮಾಗಿ ಹೋಗ್ಬಿಡ್ತಾಯಿದ್ರು. ಆಮೇಲೆ ಇನ್ನೊಂದು ನಾನು ವಿಚಾರ ಹೇಳಬೇಕು ಅಂದರೆ, ನನ್ನ ಜೊತೆ ತುಂಬ ಚೆನ್ನಾಗಿ ಅಂಕಲ್ ಒಬ್ಬರು ಮಾತಾಡ್ಕೊಂಡು ಬಂದರು. ಅವರು ಸ್ಟೇಡಿಯಮ್ಗೆ ಹೋಗ್ತೀನಿ ಅಂತ ಅಂದಿದ್ರು. ನನಗೆ ಅದು ಬೇರೆ ಭಯ ಇದೆ. ಆ ಅಂಕಲ್ ಹೇಗಿದ್ದಾರೆ, ಏನಾಯಿತು ಕತೆ, ಅದನ್ನು ನಾನು ತಿಳ್ಕೊಬೇಕು ಅನಿಸ್ತಾ ಇದೆ. ಅವ್ರಿಗೆ ನಾನು ನಂಬರ್ ಕೊಟ್ಟಿದ್ದೀನಿ. ಯಾಕೆಂದರೆ ಸಬ್ಸ್ಕ್ರೈಬ್ ಮಾಡಬೇಕು, ನಿನ್ನ ನಂಬರ್ ಕೊಡಮ್ಮ ಯಾಕೆಂದರೆ ಇನ್ನೊಂದು ಏನಾಯಿತು ಅಂದರೆ, ಇದರಲ್ಲಿ ವಿಧಾನಸೌಧದ ಹತ್ರ ಇಂಟರ್ನೆಟ್ ಡೌನ್ ಇತ್ತು, ಸರ್ವರ್ ಪ್ರಾಬ್ಲಮ್ ಇತ್ತು. ಆವಾಗ ನೀನು ಬೇಕೇ ಬೇಕು ನಂದು ಏನು ಮಾಡಲಿ ಅಂದಾಗ, ತಗೊಳ್ಳಿ ಅಂಕಲ್ ನನ್ನ ID ಬರ್ಕೊಟ್ಟಿರ್ತೀನಿ, ನಾನು ನಂಬರು ಕೊಟ್ಟಿರ್ತೀನಿ ಅಂತ ನಾನು ನಂಬರ್ ಕೊಟ್ಟಿದ್ದೀನಿ ಅಂಕಲ್ಗೆ. ಕೊಟ್ಟಿದ್ದೀನಿ ಅಂಕಲ್. ಈಗ ನಾನು ಅಂಕಲ್ ಹೇಳ್ತಾ ಇರೋದು, ಅಂಕಲ್ ಅಕಸ್ಮಾತ್ ಈ ವಿಡಿಯೋ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಫೋನ್ ಮಾಡಿ ಅಂಕಲ್, ನೀವು ಹೇಗಿದ್ದೀರಾ, ಏನಾಯಿತು ಅಂತ ಒಂಚೂರು ನನ್ನ ಜೊತೆ ಮಾತಾಡಿ, ಓಕೆನಾ ಅಂಕಲ್? ಪ್ಲೀಸ್ ಅಂಕಲ್, ಓಕೆನಾ? ನಮಸ್ತೆ ಎಲ್ರಿಗೂ. ಈ ವಿಡಿಯೋ ಹೇಗೆ ಶುರು ಮಾಡಬೇಕು ಅಂತ ನಿಜ ನನಗೆ ಗೊತ್ತಿಲ್ಲ, ಆದರೂ ಒಂದೆರಡು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನಾನು ಕಂಡ ದೃಶ್ಯಗಳು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ನಿನ್ನೆ RCB ಸಂಭ್ರಮಾಚರಣೆಯಲ್ಲಿ 11 ಜನ ಸತ್ತಿದ್ದಾರೆ, 47 ಜನ ಮಂದಿಗೆ ಗಾಯ ಆಗಿದೆ. ನನಗೆ ಕೇಳಿ ನಿಜ ಶಾಕ್ ಆಯಿತು. ಅದು ಯಾವಾಗ ನನಗೆ ಗೊತ್ತಾಗಿತ್ತು, ಆ್ಯಕ್ಚುಲಿ ನನಗೇನೂ ಗೊತ್ತಿರಲಿಲ್ಲ. ನನಗೆ ಹೆಂಗೆ ಗೊತ್ತಾಯಿತು, ಯಾವಾಗ ಗೊತ್ತಾಯಿತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟಾಗಿ 11 ಜನ ತೀರೋಗಿದ್ದಾರಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಕೋರ್ತಾ ಇದ್ದೀನಿ. ಆ ಕುಟುಂಬಕ್ಕೆ ಏನು ಹೇಳೋಕ್ಕೂ ಆಗಲ್ಲ. ಧೈರ್ಯ ಕೊಡಬೇಕು, ಆ ದೇವರೇ ಭಗವಂತನೇ ಧೈರ್ಯ ಕೊಡಬೇಕು. ಅದೆಲ್ಲ ನಾವು ಹೇಳೋಕ್ಕೂ ಆಗಲ್ಲ. ಧೈರ್ಯ ಕೊಡಬೇಕು, ಏನೇನೂ ಸಮಾಧಾನ ಮಾಡೋಕ್ಕಾಗಲ್ಲ. ಆ ನೋವು ಅವ್ರಿಗೆ ಗೊತ್ತು. 47 ಜನ ಮಂದಿ ಗಾಯ ಆಗಿದ್ದಾರಂತೆ. ಅದು ನೆನೆಸ್ಕೊಂಡು ಬೇಜಾರಾಯಿತು. ಮತ್ತು ಈ ವಿಷಯಗಳು ನನಗೆ ಹೆಂಗೆ ಹಂತವಾಗಿ ಗೊತ್ತಾಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಮತ್ತು ನಾನು ಕಂಡ ದೃಶ್ಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏನಾಯಿತು ಅಂದರೆ, ಮೊನ್ನೆ RCB ವಿನ್ ಆಯಿತು, ಖುಷಿ ಆಯಿತು. ನಮ್ಮ ಮನೆಯಲ್ಲೇ ಕಿರ್ಚಾಡಿದ್ದಾನೆ ನನ್ನ ಮಗ, RCB ಅಂತ ಅಷ್ಟು ಕಿರ್ಚಾಡಿದ್ದಾನೆ. ಅವನು ಹಂಗೆ ಆ ಮಟ್ಟಕ್ಕೆ ಕಿರಿಸ್ತಾನೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ. ಅಷ್ಟು ಮಟ್ಟಕ್ಕೆ ಕಿರಿಸಿದ್ದಾನೆ. ನಾನು ಹೇಳಿದ್ದೀನಿ, ಏನೋ ನೀನು ಇಷ್ಟು ಮಟ್ಟಕ್ಕೆ ಕಿರಿಸ್ತೀಯನೋ ಅಂತ ನಾನೇ ಹೇಳಿದೆ ಆ ಟೈಮಲ್ಲಿ ಅವನಿಗೆ. ಹಂಗೆ ಆಯಿತು, ವಿನ್ ಆಯಿತು. ನೆಕ್ಸ್ಟ್ ಡೇ ನಾವು ಏನೋ ಸ್ವಲ್ಪ ಐಟಮ್ಸ್ ತರಬೇಕಾಯಿತು. ಮಲ್ಲೇಶ್ವರಂ ಮತ್ತು ಶಿವಾಜಿನಗರಕ್ಕೆ ನಾವು ಹೋಗಿದ್ದು, ಓಕೆನಾ? ಈಗ ಹೋಗಬೇಕು ಅಂದಾಗ ಹೆಂಗೆ ಓದೋ ಅನ್ನೋದಕ್ಕಾದರೆ ಮಲ್ಲೇಶ್ವರಮಲ್ಲೆಲ್ಲ ಎಲ್ಲ ಏನೇನಿದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು, ಮತ್ತು ಅದೆಲ್ಲ ವೀಡಿಯೋ ಮಾಡಿದ್ದೀನಿ. ಅದು ಹಂತವಾಗಿ ಹಾಕೋಣ, ಪಾರ್ಟ್ 1 ಪಾರ್ಟ್ 2 ಅಂತ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ನಾನು ಲಾಸ್ಟಲ್ಲಿರೋದನ್ನ ವೀಡಿಯೋನ ನಾನು ಈಗ ಮೊದಲಾಗಿ ಹಾಕಬೇಕು ಅಂತ ಡಿಸೈಡ್ ಮಾಡಿದೆ. ಲಾಸ್ಟ್ವರೆಗೂ ಇದು ಮಾಡೋಕ್ಕಾಗಲ್ಲ. ಅದು ನಾನು ಆ ವಿಡಿಯೋನೆಲ್ಲ ಖುಷಿಯಾಗಿ ಮಾಡಿದ್ದೀನಿ, ಸಂತೋಷದಿಂದ ಮಾಡಿದ್ದೀನಿ. ಆ ವಿಡಿಯೋನೆಲ್ಲ ಅಷ್ಟು RCB ಫ್ಯಾನ್ಸ್ ಇಷ್ಟು ಮಟ್ಟಿಗಿದ್ದಾರಲ್ಲಪ್ಪ, ಇಷ್ಟು ಮಟ್ಟಿಗೆ ಕ್ರೇಜ್ ಇದ್ದಾರಲ್ಲಪ್ಪ ಅನ್ನೋ ಖುಷಿಗೆ ವಿಡಿಯೋ ಮಾಡಿರೋದು. ನಾನು ಇದನ್ನು ಹಂತವಾಗಿ ಹಾಕ್ಕೊಂಡು ಹೋದರೆ ಆ ಮಾನವೀಯತೆ ನನಗೂ ಇರೋದಿಲ್ಲ. ನನ್ನ ಖುಷಿನೆಲ್ಲ ಹಾಳಾಗೋಯ್ತು. ನಿಜ, ವಿಡಿಯೋ ಬಿಡಬೇಕು ಅಂತ ಎಷ್ಟು ಖುಷಿಯಾಗಿದ್ದೆ ಅಂದರೆ, ಪಾರ್ಟ್ 1 ಪಾರ್ಟ್ 2 ಮಾಡಬೇಕು ಅಂತ ಎಷ್ಟು ಖುಷಿಯಾಗಿದ್ದೆ ಅಂದರೆ ಅಷ್ಟಿಷ್ಟಲ್ಲ. ಆಮೇಲೆ ಗೊತ್ತಾಯಿತು ಇಷ್ಟೆಲ್ಲ ಘಟನೆ ನಡೀತು ಅಂತ. ಅದು ಹೆಂಗೆ ನಡೀತು ಅಂತ ನಿಮ್ಮ ಹತ್ರ ಹೇಳ್ತೀನಿ ಸ್ಟೋರಿನ. ಸರಿ, ಮಲ್ಲೇಶ್ವರಂಗೆ ಹೋಗಿದ್ದೆ. ಮಲ್ಲೇಶ್ವರಂ ಮುಗಿಸ್ಕೊಂಡು ನೆಕ್ಸ್ಟು ಶಿವಾಜಿನಗರಕ್ಕೆ ಹೋಗೋಣ ಅಂತ ಅಪ್ಪ ಅಂದರು. ಓಕೆಪ್ಪ ಆಯಿತು ಅಂತ ಅಂದು. ಸರಿ ಅಂದ್ಬಿಟ್ಟು ಮಲ್ಲೇಶ್ವರಮಲ್ಲಿ ಸುಮಾರು ಹೊತ್ತು ಕಾದು ಬಸ್ಸಸ್ ಬಂದಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಸೀದಾ ಮೆಸ್ಟಿಕ್ ಹೋಗೋಣ ಅಂದ್ಬಿಟ್ಟು ಮೆಸ್ಟಿಕ್ಕು ನಾನು ಬಂದೋ. ಆಮೇಲೆ ಸರಿ ಮೆಸ್ಟಿಕ್ ಬಂದಮೇಲೆ ವಿಧಾನಸೌಧ ಹೆಂಗಿರೋ ಗೊತ್ತಲ್ಲ ನನಗೆ. ಶಿವಾಜಿನಗರಕ್ಕೆ ಒಂದೆರಡು ಸಲ ಹೋಗಿದ್ದೀನಿ ಶಿವಾಜಿನಗರಕ್ಕೆ ಹೋಗ್ಬೇಕಂದ್ರೆ ವಿಧಾನಸೌಧ ಕಾಣುತ್ತೆ. ಅಪ್ಪ ನಾನು ಇದು ಕಾಣಬೇಕು, ಯಾವುದೋ ಮೆಸ್ಟಿಕ್ನ ತೋರಿಸ್ಬೇಕು, ಇದು
ವಿಧಾನಸೌಧ ನಾನು ತೋರಿಸ್ಬೇಕು, ಯಾವ ಸೈಡ್ ಬರುತ್ತಪ್ಪ, ಈ ಕಡೆ ಸೈಡ್ ಬರುತ್ತಾ ಈ ಕಡೆ ಸೈಡ್ ಬರುತ್ತಾ, ಯಾವ ಕಡೆ ಕೂತ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಕೇಳಿದಾಗ ಆ ಕಡೆ ಸೈಡ್ ಬರುತ್ತೆ ಅಂತ ಅಪ್ಪ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ. ಅಷ್ಟೊತ್ತಿಗೆ ಒಬ್ಬರು ಅಂಕಲ್ ಕೂತಿದ್ರು ಕಿಟಕಿ ಪಕ್ಕ. ಆ ಸೀಟ್ ಖಾಲಿ ಇತ್ತು, ಪಕ್ಕ ಸೀಟ್ ಖಾಲಿ ಇತ್ತು. ಸರಿ ಅಂಕಲ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಅಂಕಲ್ ನನಗೆ ಈ ಸೀಟ್ ಬಿಟ್ಕೊಡಿ ಅಂಕಲ್, ನಾನು ಯೂಟ್ಯೂಬ್ ಮಾಡ್ತೀನಿ, ನಾನು ಯೂಟ್ಯೂಬಲ್ಲಿ ಇದ್ದೀನಿ, ನಾನು ವೀಡಿಯೋ ಮಾಡಬೇಕು, ವಿಧಾನಸೌಧ ತೋರಿಸ್ಬೇಕು, ನಮ್ಮ ಫ್ರೆಂಡ್ಸ್ಗೆಲ್ಲ ಬಿಟ್ಕೊಡಿ ಅಂತಂದೆ. ಆಮೇಲೆ ಅಯ್ಯೋ ಬಾ ಪುಟ ಬಿಟ್ಕೊಡ್ತೀನಿ ಅಂದ್ಬಿಟ್ಟು ಬಿಟ್ಕೊಟ್ರು. ಸರಿ ಅವ್ರ ಜೊತೆ ಮಾತಾಡಿದೆ. ಅವರು ನೋಡಿದ್ರೆ ಆವಾಗ ಗೊತ್ತಾಯಿತು ನನಗೆ. ಆವಾಗ ಅವ್ರು ಹೇಳಿದ್ದು, ಇವತ್ತು RCB ಕಪ್ ಬರುತ್ತೆ ಕಣಮ್ಮ, ವಿಧಾನಸೌಧಕ್ಕೆ ಬರುತ್ತೆ, ಆಮೇಲೆ ಸ್ಟೇಡಿಯಂ ಬರುತ್ತೆ ಕಣಮ್ಮ, ನಾನು ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೀನಿ, ಸ್ಟೇಡಿಯಮಲ್ಲಿ ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂದೆ. ನನಗೆ ಶಾಕ್ ಆಯಿತು. ಅಂಕಲ್ ನೀವು ಹೋಗ್ತಾ ಇದ್ದೀರಾ? ಓಕೆ, ಇವತ್ತು RCB ಕಪ್ ಬರುತ್ತಾ? ಹೌದಾ, ವಿಧಾನಸೌಧಕ್ಕೆ ಬರುತ್ತಾ? ಓಕೆ, ಸ್ಟೇಡಿಯಮ್ಗೆ ಹೋಗುತ್ತಾ ಅಂತೆಲ್ಲ ಅವ್ರ ಜೊತೆ ತುಂಬ ಚೆನ್ನಾಗಿ ಖುಷಿಯಾಗಿ ಮಾತಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು, ಪಾಪ ನನ್ನ ಹಿಂದೆ ಒಂದು ಹುಡುಗ ಇದ್ದ, ಅವನು ಅಷ್ಟೇ ವಿಡಿಯೋ ಮಾಡಬೇಕಾದ್ರೆ ಆ ಹುಡುಗನಿಗೂ ಗೊತ್ತಾಯಿತು ನಾನು ಯೂಟ್ಯೂಬ್ ಮಾಡ್ತೀನಿ ಅಂದ್ಬಿಟ್ಟು. ಆಮೇಲೆ ಆ ಹುಡುಗನೂ ಕೇಳ್ದ, ನೀವು ಯೂಟ್ಯೂಬ್ ಮಾಡ್ತೀರಾ, ಹಂಗಾರೆ ನಿಮ್ಮ ID ಕೊಡಿ, ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳಿ ಅಷ್ಟು ಖುಷಿಯಿಂದ ಇದು ಮಾಡ್ದೆ. ಆದರೆ ಆ ಹುಡುಗ RCB ಫ್ಯಾನ್, ಓಕೆನಾ, RCB ಫ್ಯಾನ್, ಅವನು ದೊಡ್ಡ ಫ್ಯಾನು. ಅವನೇ ಹೇಳ್ತಾನೆ, ಅದನ್ನು ನಿಮಗೆ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ, RCB ಫ್ಯಾನ್, ನಾನು ದೊಡ್ಡ ಫ್ಯಾನ್ ಗೊತ್ತಾ ಅಂತ ಎಲ್ಲ ಹೇಳ್ದ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತೆಲ್ಲ ಹೇಳ್ದ. ನಾನು ತುಂಬ ಥ್ಯಾಂಕ್ ಯು ಅಂತೆಲ್ಲ ಹೇಳಿದೆ. ಆದರೆ ಆ ಹುಡುಗ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಆಯಿತಾ. ಅವನು ವಿಧಾನಸೌಧದಲ್ಲಿ ನೋಡೋಕ್ಕೆ ಆಗಲಿ ಸ್ಟೇಡಿಯಮ್ಗೆ ಆಗಲಿ ಹೋಗ್ತಾ ಇರಲಿಲ್ಲ ಆ ಹುಡುಗ ಹೋಗ್ತಾ ಇದ್ದಿದ್ದು ಕೆಲಸಕ್ಕೆ. ಆಮೇಲೆ ಅಂಕಲು ಇದಕ್ಕೆ ಹೋಗ್ತಾಯಿದ್ರು. ಆಮೇಲೆ ಅವರು ನನ್ನ ID ತೊಗೊಂಡ್ರು, ಮತ್ತು ಆ ಹುಡುಗನೂ ನನ್ನ ID ತೊಗೊಂಡ್ರು. ಈ ವಿಡಿಯೋದಲ್ಲಿ ಅದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಮಾತು ಮುಗಿಸಿದ್ಮೇಲೆ ನಾನು ಕಂಡ ದೃಶ್ಯ ಅದು ಬೆಳಿಗ್ಗೆ ನಡೆದಿದ್ದು, ಬೆಳಿಗ್ಗೆ ಅಲ್ಲ ಮಧ್ಯಾಹ್ನ ನಡೆದಿದ್ದು 2:30 ಆ ಟೈಮಲ್ಲಿ. ಆವಾಗ ಟೈಮಿಂಗು ನಾನು ಹೇಳ್ತಾ ಇದ್ದೀನಿ, ಆ ವಿಡಿಯೋದಲ್ಲಿ ಟೈಮಿಂಗು ಹೇಳ್ತಾ ಇದ್ದೀನಿ. ತುಂಬಾ ಖುಷಿನೂ ಪಟ್ಟಿದ್ದೀನಿ, ನಾನು ಅಷ್ಟು ಖುಷಿ ಪಟ್ಟಿದ್ದೀನಿ. 2:30 ನಾನು ವಿಡಿಯೋ ಇದೆ, ವಿಧಾನಸೌಧದ ಮುಂದೆ ಏನೇನು ಆಯಿತು ಅಂತ ಅದೂ ವಿಡಿಯೋ ಇದೆ. ಮತ್ತು ಸಂಜೆ 8 ಗಂಟೆಯಲ್ಲಿ ನಾವು ಶಿವಾಜಿನಗರ ಮುಗಿಸ್ಕೊಂಡು ಮೆಜೆಸ್ಟಿಕ್ಕು ಬಸ್ಸು ಯಾವಾಗ ಹತ್ತಿತೋ 6:30 7 ಗಂಟೆಗೆ ಏನೋ ಮೆಜೆಸ್ಟಿಕ್ ಬಸ್ ಹತ್ತಿದ್ದು ನಾವು. AC ಬಸ್ಸು, ಅದು ಇದಿಲ್ಲ, ಫ್ರೀ ಪಾಸಲ್ಲ, AC ಬಸ್ಸು ವಿಧಿ ಇಲ್ಲ, ಬಸ್ಗಳು ಬರ್ತಾನೆ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು, ಓಹೋ ಎಲ್ಲ RCB ಕಣಪ್ಪ, ಅದಕ್ಕೋಸ್ಕರ ಕಣಪ್ಪ ಬರ್ತಾ ಇಲ್ಲ, ಸಕ್ಕ ಜಾಮಾಗಿ ಹೋಗುತ್ತೆ, ಭಾರಿ ಕಷ್ಟ ಆಗುತ್ತೆ ಅಂತ ನಾವು ಹಿಂಗೆಲ್ಲ ಮಾತಾಡ್ಕೊತಾ ಇದ್ದೀವಿ. ಆಮೇಲೆ ಸರಿ ಅಂದ್ಬಿಟ್ಟು ನಾವು AC ಬಸ್ಸಲ್ಲಿ ಬಂದು ಬರಬೇಕಾದ್ರೆ ನೈಟು 8 ಗಂಟೆ, ಆ ಟೈಮಲ್ಲಿ 8 ಗಂಟೆ. ಅವಾಗಂತೂ ವಿಧಾನಸೌಧ ತೋರ್ಸೋಕ್ಕಾಗಿಲ್ಲ, ಈಗಾದರೂ ವಿಧಾನಸೌಧ ತೋರಿಸ್ಬೋದಲ್ಲ ಅಂದ್ಬಿಟ್ಟು ವಿಧಾನಸೌಧನ ನೈಟು ತೋರಿಸಿದ್ದೀನಿ, ಜನಗಳನ್ನೂ ತೋರಿಸಿದ್ದೀನಿ. ಬೆಳಿಗ್ಗೆ ಎಷ್ಟು ಜನ ನೋಡಿದ್ನೋ, ಮಧ್ಯಾಹ್ನ ಎಷ್ಟು ಜನ ನೋಡಿದ್ನೋ, ಸಂಜೆನೂ ಅಷ್ಟೇ ಜನ ನೋಡಿದ್ದೀನಿ ನಾನು. ಅಲ್ಲೆಲ್ಲ ಹಾಯ್ ಅನ್ನೋರು, ನಮಸ್ಕಾರ ಮಾಡೋರು, ನಾನು ವಿಡಿಯೋ ಮಾಡ್ತಾಯಿದ್ರೆ ಹಂಗೆಲ್ಲ ಇತ್ತು. ಖುಷಿಯಾಗಿ ಬಂದಿದೆ, ಹಂಗಾಯಿತು. ಆಮೇಲೆ ನನಗೆ ವಿಷಯ ಗೊತ್ತಾಗಿತ್ತು, AC ಬಸ್ ಇಳಿದು 8 ಗಂಟೆ 8:30 ಹಂಗೆ ಬಂದಾಯಿತು. ಆಮೇಲೆ ಬಸ್ ಹತ್ತದು, ನಮ್ಮ ಮನೆ ವಿಜಯನಗರ ಬಸ್ ಹತ್ತದು. ವಿಜಯನಗರ ಬಸ್ ಹತ್ತದಾಗ ಒಂದು ಹುಡುಗ ಹೇಳಿದ್ದು, ಹೆಂಗಿತ್ತಲ್ಲ, ಕ್ರೇಜ್ ಇತ್ತಲ್ಲ, ಏನೋ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು. ಒಬ್ರು ಕಾರ್ಯ ಕೆಲಸದ ಹುಡುಗನೂ ಇದ್ದ, ಅವನು ಅಷ್ಟೇ ಮಾತಾಡ್ತಾ ಇದ್ದ. ಆಮೇಲೆ ಸರಿ ನನಗೆ ಆವಾಗ ಹೇಳಿದ್ದು, ಸ್ಟೇಡಿಯಮಲ್ಲಿ ಗೊತ್ತಾಯ್ತಾ ನಿಮ್ಗೆ ವಿಚಾರ, 11 ಜನ ಸತ್ತೋದ್ರು, ನನಗೇನೋ ಸರಿಯಾಗಿ ಕೇಳಿಸ್ಲಿಲ್ವೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ದುರಂತ ಘಟನೆ ನಡೀತು ಅಂತ ಆ ಹುಡುಗ ಹೇಳಿದ. ಹೌದಾ, ಹಿಂಗಾಯ್ತಾ, ಹಂಗಾರೆ ಏಟಾಯ್ತಾ, ಜನಕ್ಕೆ ಇದಾಯ್ತಾ, ಕಾಲು ಮುರಿದಿದ್ದು ಅಲ್ಲಿ ಮುರಿದಿದ್ದು ಎಲ್ಲ ವೀಡಿಯೋದಲ್ಲಿ ತೋರಿಸಿದ್ರು ಫೇಸ್ಬುಕ್ಕಲ್ಲಿ. ನಂಗೆ ಶಾಕ್ ಆಯಿತು, ಇದು ನಡೀತಾ, ಕಾಲು ಮುರಿದಿದ್ದು ಅದೆಲ್ಲ ತೋರಿಸಿದ್ರು, ಸಾವಾಯ್ತಾ. ಆಮೇಲೆ ಆ ಹುಡುಗ ಹೇಳಿದ್ದು ನಾನು ನಂಬಕ್ಕಾಗದೇ ಇರೋಂಗೆ ಆಗೋಯ್ತು. ಸಾಧ್ಯನೇ ಇಲ್ಲ ಬಿಡು, ಅದು ಏನೋ ಡೌಟ್ ಇತ್ತು ನನಗೆ, ಅದು ನಿಜ ಅಂತ ನಾನು ಆ ಕ್ಷಣ ಅಂದ್ಕೊಂಡಿರಲಿಲ್ಲ. ಆಮೇಲೆ ಸರಿ ಆಯಿತು, ಓಕೆ, ಹೌದಾ ಹಿಂಗಾಯ್ತಾ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಜಾರಾಯಿತು. ಈ ಥರ ಘಟನೆ ನಡಿಬಾರ್ದಾಗಿತ್ತಲ್ವ, ಓಕೆ ಅಲ್ವಾ ಅಂತ ಅಂದ್ಕೊಂಡೆ. ಓಕೆ ಮಾತಾಡಿದೆ, ಅವ್ರದ್ದು ವೀಡಿಯೋ ಮಾಡಿದೆ. ಆ ವಿಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ಬಿಡ್ತೀನಿ ನಾನು. ಮತ್ತು ಕೆಲಸದ ಆ ಹುಡುಗಂದು ವೀಡಿಯೋ ಮಾಡಿದೆ. ವೀಡಿಯೋ ಮಾಡಿದ್ಮೇಲೆ ಸರಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನನ್ನ ಮಗ ಅಂದ, ಚಿಕ್ಕ ಮಗ, ಅಮ್ಮ ನಿನ್ನ ವಿಷಯ ಗೊತ್ತಾಯ್ತಾ,
11 ಜನ ಸತ್ತೋಗಿದ್ದಾರೆ. ನಮ್ಮ ಕಾಲು ತೊಳೆದಿಕ್ಕೆ ಕಾಲು ತುಂಬ ಇದಾಗಿ ಗೇಟ್ ಓಪನ್ ಮಾಡ್ದೇನೆ ಚಿಕ್ಕದಾಗಿ ಗೇಟ್ ಓಪನ್ ಮಾಡಿ ಹಿಂಗೆ ಕಾಲು ತೊಳಿತಾಗಿ ಉಸಿರು ಕಟ್ಟಿ ಜನ ಇಷ್ಟು ಜನಕ್ಕೆ ಏಟಾಗೈತೆ. ಟಿ ವಿಯಲ್ಲಿ ನೋಡು ಅಂತ ಟಿ ವಿಯಲ್ಲಿ ಆನ್ ಮಾಡಿ ತೋರಿಸಿದಾಗ ಟಿ ವಿ ನೋಡಿದಾಗ ನಿಜ ನನಗೆ ಹಂಗಾರೆ ಇದೆಲ್ಲ ಸತ್ಯನಾ, ಇದೆಲ್ಲ ನಿಜನಾ? ನಾನು ಖುಷಿಯಾಗಿ ವಿಡಿಯೋ ಮಾಡಿದ್ದೀನಿ, ಖುಷಿಯಾಗಿ ಇದು ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಹಾಕೋಣ, ಭಾಗ ಮಾಡಿ ಹಾಕೋಣ ಅಂತ ನಾನು ಅಷ್ಟೆಲ್ಲ ಎಂಜಾಯ್ ಮಾಡ್ಕೊಂಡು ಬಂದೆ. ಈ ರೀತಿ ಆಯಿತಾ ಅಂತ ನಿಜ ನನ್ನ ಖುಷಿ, ನನ್ನ ಸಂತೋಷ ಎಲ್ಲ ನುಚ್ಚು ನೂರಾಯಿತು. ಆ ವಿಡಿಯೋಗಳು ಹಾಕೋಕ್ಕೆ ಇವಾಗ ನನಗೆ ಹೆಂಗಪ್ಪ ಹಾಕಲಿ ಅನ್ನಂಗೆ ಆಗೋಯ್ತು. ಆದರೆ ನಾನು ಕಂಡ ದೃಶ್ಯ ನಾನು ಹಾಕ್ತೀನಿ. ಈ ಮಾತು ಸ್ಟಾಪ್ ಆಗಿದ್ದ ತಕ್ಷಣ ನಾನು ಕಂಡ ದೃಶ್ಯಗಳನ್ನ ವಿಡಿಯೋದಲ್ಲಿ ಹಾಕ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಆದರೆ ನಾನು ಎಷ್ಟು ಖುಷಿಯಾಗಿದ್ದೆ, ನನಗೆ ಎಷ್ಟು ಚೆನ್ನಾಗಿ ಖುಷಿಯಿಂದ ಮಾತಾಡಿದ್ದೀನಿ ಅದೆಲ್ಲ ನೀವು ನೋಡಿ. ಆ ಟೈಮಲ್ಲಿ ನನಗೆ ಯಾವ ವಿಷಯನೂ ಗೊತ್ತಿರಲಿಲ್ಲ. ಮತ್ತು ಈಗ ಮಾತಾಡ್ತಾ ಇದ್ದಾರೆ, ನ್ಯೂಸ್ ನೋಡ್ತಾ ಇದ್ದಾರೆ, ಅಪ್ಪ ಅಮ್ಮ ನೋಡ್ತಾ ಇದ್ದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಸರ್ಕಾರಕ್ಕೆ ಹೇಳ್ತೀನಿ, ಇಷ್ಟು ಅರ್ಜೆಂಟಾಗಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಇಷ್ಟು ಬೇಗ ಸಂಭ್ರಮಾಚರಣೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ಸ್ವಲ್ಪ ಲೇಟ್ ಮಾಡ್ಕೊಬೇಕಾಯ್ತು. ಎಲ್ಲ ಸರಿ ಬದ್ಧವಾಗೆ, ಯಾಕೆಂದರೆ ಅವ್ರಿಗೆ ಗೊತ್ತಿದೆ ತಾನೆ ಎಷ್ಟು ಕ್ರೇಜ್ ಅಂತ. ನಮ್ಮ ಮನೆಯಲ್ಲೇ ನೋಡಿ ನಾವೆಷ್ಟು, ನಮ್ಮ ಅಪ್ಪ ನೋಡಿ ನಾನು ನೋಡಿ ಎಷ್ಟು ಕ್ರೇಜಾಗಿ ಎಷ್ಟು ನೋಡಿದ್ದೀವಿ. RCB ಫ್ಯಾನ್ಸು ಅಷ್ಟು ಕ್ರೇಜ್ ಇದ್ದಾರೆ ಅಂತ ಗೊತ್ತು ತಾನೆ. ಸಿಸ್ಟಮಟಾಗಿ ಒಂದು ನೀಟಾಗೆ ಒಂದು ಕಾರ್ಯಕ್ರಮನ ಮಾಡಬೇಕಾಯ್ತು. ಅಟ್ಲೀಸ್ಟು ಒಂದು ಕಡೆ ಆದರೂ ಮಾಡಬೇಕಾಯ್ತು. ಅದು 2 ಕಡೆ, ವಿಧಾನಸೌಧದಲ್ಲೂ ಅಂತಂತೆ, ಸ್ಟೇಡಿಯಮಲ್ಲೂ ಅಂತೆ, ಒಂದು ಕಡೆ ಅಂತೆ. ಹಿಂಗಾಗಿ ಆಮೇಲೆ ರ್ಯಾಲಿ ಇತ್ತಂತೆ, ಅದು ಸ್ಟಾಪ್ ಮಾಡಿದಾರಂತೆ. ಈ ಸ್ಟೇಡಿಯಂ ಬಿಟ್ಬಿಟ್ಟು ರ್ಯಾಲಿ ಆದರೂ ಮಾಡಿಬಿಟ್ಟಿದ್ರೆ ಒಂದು ಮಟ್ಟಿಗೆ ನನ್ನ ಮಟ್ಟಿಗೆ ಜನ ನೋಡ್ಕೊಂಡು ಹೊಟ್ಟೋಗ್ಬಿಡ್ತಾಯಿದ್ರೇನೋ ಏನೋ ಒಟ್ಟಿನಲ್ಲಿ ನನಗೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಿಡಲಿಲ್ಲ ಅಂತಾರಲ್ಲ, ನಾನು ಹೇಳೋದು ಅಷ್ಟು ದೊಡ್ಡ ಸ್ಟೇಡಿಯಮ್ಮು, ಅಷ್ಟು ಗೇಟ್ಗಳಿದೆ ಅಲ್ಲ. ಸರಿ, ಪಾಸು ಫ್ರೀ ಅಂತೆ, ಫ್ರೀ ಪಾಸ್ ಅಂತ ಇದ್ದಿದ್ದು, ದುಡ್ಡಿಲ್ಲ. ಇವರು ಏನು ಮಾಡಬೇಕಾಯ್ತು? ನನ್ನ ಮಟ್ಟಿಗೆ ಈ ಘಟನೆ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋದಾದರೆ ಗೇಟ್ನೆಲ್ಲ ಓಪನ್ ಮಾಡಿಬಿಡ್ಬೇಕಾಯ್ತು. ಎಷ್ಟು ಜನ ನುಗ್ಬಿಟ್ರೋ ಒಂದೇ ಸಲ ಅಂದ್ಬಿಟ್ಟು 21 ಗೇಟ್ ಇದೆಯಂತೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಬಿಟ್ಬಿಡ್ಬೇಕಾಯ್ತು. 21 ಗೇಟ್ ಓಪನ್ ಮಾಡಿಬಿಟ್ಟಿದ್ರೆ ಜನ ಆರಾಮಾಗಿ ಹೋಗ್ಬಿಡ್ತಾಯಿದ್ರು. ಬೇಡ, ಈಗ ಸರಿ ಎಷ್ಟೊಂದು ಮ್ಯಾಚ್ಗಳು ನಡೆದಿದೆ ಅಲ್ಲ, ಇಷ್ಟು ಇಂಟರ್ನ್ಯಾಷನಲ್ ಮ್ಯಾಚೆಲ್ಲ ನಡೆದಿದೆ ಅಲ್ಲ, ಯಾವಾಗಲೂ ಈ ಥರ ಘಟನೆಗಳಾಗಿಲ್ಲ. ಈಗಲೇ ಯಾಕಾಯಿತು? ಸರಿ, ಓಕೆ, ಫ್ರೀ ಪಾಸ್ ಆಯಿತು, ಎಲ್ಲ ಜನ ನುಗ್ಗಿದ್ರು ಅಲ್ಲ. ಅಲ್ಲೇ ಅಷ್ಟು ಜನ ನಾನು ನೋಡಿದ್ದೀನಿ. ಇನ್ನು ಸ್ಟೇಡಿಯಮಲ್ಲಿ 3 ಲಕ್ಷ ಜನ ಅಂತೆ. ಅಲ್ಲಿ ಕುತ್ಕೊಳ್ಳೋ ಸೀಟ್ ಬಂದು 35,000 ಸೀಟ್ ಅಂತೆ. ಓಕೆ, ಸೀಟಲ್ಲಿ ಕುತ್ಕೊತಾರೋ ಬಿಡ್ತಾರೋ. ಆದರೆ ಗೇಟ್ಗಳನ್ನೆಲ್ಲ ಓಪನ್ ಮಾಡಬೇಕಾಯ್ತು. ಆಯಿತು, 5 ಗಂಟೆಗೆ ಬರ್ತಾರಾ? ಕಪ್ಪು ಬರುತ್ತಾ ಆವಾಗ? 1 ಗಂಟೆಗೆ ಓಪನ್ ಮಾಡಬೇಕಾಯ್ತು. ಓಪನ್ ಮಾಡಿ ಕುತ್ಕೋಗ್ರಿ, ಸೀಟ್ ಇಟ್ಕೊಳ್ಳೋಗಿ ಕುತ್ಕೋಗ್ರಿ, ನಿಂತ್ಕೊಳ್ಳೋಗಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರೆ, ಗೇಟೆಲ್ಲ ಓಪನ್ ಮಾಡಿಬಿಟ್ಟಿದ್ರೆ ಆರಾಮಾಗಿ ನಡ್ಕೊತ ಹೋಗಿ ಸ್ಟೇಡಿಯಂ ಒಳಗೆ ಹೋಗಿ ನಿಂತಿರೋರೋ ಕೂತಿರೋರೋ ಏನೋ ಮಾಡಿರೋರು. ಅಷ್ಟೊಂದು ಯಾಕೆ ತಡಿಬೇಕಾಯಿತು? ಸರಿ, ಬಿಡಿದ್ರು, ಒಂದು ಗೇಟ್ ಯಾಕೆ ಓಪನ್ ಮಾಡಬೇಕಾಯಿತು? ಒಂದು ಗೇಟಲ್ಲಿ ಓಪನ್ ಮಾಡಿದ್ರೆ 3 ಲಕ್ಷ ಜನ ನುಗ್ಗಕ್ಕಾಗುತ್ತಾ? ಈಗ ಇಷ್ಟು ಸಾವಾಗಿದೆಯಲ್ಲ, ಈ ಸಾವಿಗೆ ಯಾರು ನ್ಯಾಯ ಕೊಡಿಸ್ತಾರೆ? ಇವ್ರು ಕೊಡ್ಬೋದು, 10 ಲಕ್ಷ ಕೊಡ್ಬೋದು. ಪ್ರಾಣಿಗಿಂತ ದುಡ್ಡು ಹೆಚ್ಚಾ? ಅಲ್ಲ, ಎಲ್ಲ ಗೇಟು ಓಪನ್ ಮಾಡಿಬಿಟ್ಟಿದ್ರೆ ಇದೇ ಬರ್ತಾ ಇರಲಿಲ್ಲ. ಇದು ಕಪ್ಪು ಚಿಕ್ಕೆ ಆಗೋಯ್ತು. RCBಗೆ ಕಪ್ಪು ಚಿಕ್ಕೆ ಆಯಿತು. ಈ ಸಂಭ್ರಮಕ್ಕೆ ಕಪ್ಪು ಚಿಕ್ಕೆ ಆಯಿತು. ಆ ಕಪ್ಪು ರಕ್ತ ಆಗಿದೆ. RCB ಕಪ್ಪಿಗೆ ರಕ್ತ ಆಗಿದೆ. ನಮ್ಮ ಖುಷಿ, ಸಂತೋಷ ಎಲ್ಲ ನುಚ್ಚು ನೂರಾಯಿತು. ಇನ್ನು ಎಷ್ಟು ರೀಲ್ಸ್ಗಳು ಮಾಡಬೇಕು, ಇನ್ನೂ ಎಷ್ಟು ಸಂಭ್ರಮ ಮಾಡಬೇಕು, ಎಷ್ಟೆಲ್ಲ ಆಸೆ ಇಟ್ಟಿತ್ತು, ಎಲ್ಲ ಮಣ್ಪಾಲಾಯಿತು ಇದರಿಂದಾಗಿ. ಈಗ RCB ಫ್ಯಾನ್ ಕಡೆ ಬರೋಣ. ಅಲ್ಲ, ಅಭಿಮಾನ ಇರಬೇಕು, ಆದರೆ ಹುಚ್ಚ ಅಭಿಮಾನ ನಿಜ ಇರಕೂಡ್ದು. ನಿಮ್ಮ ಮನೆ ನೆನೆಸ್ಕೊಳ್ಳಿ, ನಿಮ್ಮ ಕುಟುಂಬದವ್ರು ನೆನೆಸ್ಕೊಳ್ಳಿ, ನಿಮ್ಮ
ಹೆಂಡ್ತಿ ಮಕ್ಕಳನ್ನ ನೆನೆಸ್ಕೊಳ್ಳಿ, ಅದನ್ನೆಲ್ಲ ನೆನೆಸ್ಕೊಳ್ಳಿ. ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀನಿ, ನ್ಯೂಸ್ಗಳೆಲ್ಲ ನೋಡ್ತಾ ಇದ್ದೀನಿ. ಮರದ ಮೇಲೆ ಹತ್ತಿದ್ದಾರೆ ಸ್ವಾಮಿಗಳ, ಯಪ್ಪ 10 ಜನ ಮರದ ಮೇಲೆ ಹತ್ತವ್ರೆ, ಲೈಟ್ ಕಂಬದಲ್ಲಿ ಹತ್ತವ್ರೆ, ಅದು ಯಾವುದೋ ಕಟ್ಟೆ ಮೇಲೆ ಹತ್ತವ್ರೆ, ಮತ್ತು ಬಸ್ಗಳ ಮೇಲೆ ಹತ್ತವ್ರೆ. ಮತ್ತು ಸ್ಟೇಡಿಯಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಕ್ಕೆ ಸ್ಟೇಡಿಯಮಲ್ಲಿ ಬಂದು ಗೋಡೆ ಹತ್ತುತ್ತಾ ಇದೆ. ಅದರಲ್ಲಿ ಒಂದು ಹೆಣ್ಮಗಳು ಅವಳು ಗೋಡೆ ಹತ್ತುತ್ತಾ ಇದ್ದಾಳೆ. ಅಲ್ಲ, ಏನು ಅರ್ಥ ಬಿಡವಾ? ಈಗ ಮರದ ಮೇಲೆ ಹತ್ತಿದ್ದಾರೆ, ಮೇಲ್ ತುದಿ ಇರೋನು ಒಬ್ಬ ಬಿದ್ದ ಅಂದರೆ ಅಲ್ಲೆಲ್ಲ ಅಂಟ್ಕೊಂಡಿರೋರು 10 ಜನನೂ ಬೀಳ್ತಾರೆ ಗೊತ್ತಾ? ಬಿದ್ದರೆ ಏನಾಗಲ್ಲ. ಇದೆಲ್ಲ ಯಾರು ನಿಮ್ಮ ಫ್ಯಾಮಿಲಿಗೆ ಏನಾಗಲ್ಲ, ಅಷ್ಟಕ್ಕೇನು ಬುದ್ಧಿ ಬೇಡವಾ? ಯಾಕಿಷ್ಟೊಂದು ಅಂಧ ಅಭಿಮಾನಿಗಳು ಅಂತಾರಲ್ಲ, ಇದನ್ನೇ ಹೇಳೋದು. ಅಲ್ಲ, ಆ ಹುಡುಗಿನೂ ಅಷ್ಟೇ ಗೋಡೆ ಹೆಂಗೆ ಹತ್ತುತ್ತಾ ಇದೆ ಗೊತ್ತಾ? ಇದಕ್ಕೇನು ಹೇಳೋದು? ಸರ್ಕಾರನೂ ಹಾಗೆ ಇದೆ, ಅಭಿಮಾನಿಗಳು ಹಾಗೆ ಇದ್ದಾರೆ. ಮನೆ ಕಡೆನೂ ಸ್ವಲ್ಪ ಗಮನ ಕೊಡಬೇಕು. ನೀವಿದ್ರೆ ತಾನೇ ಇನ್ನು ಮುಂದಕ್ಕೆ ಇನ್ನೂ ಎಷ್ಟೊಂದು ನೋಡೋ ಪ್ರಪಂಚಗಳು ತುಂಬ ಅವೆ, ನೋಡೋ ದೃಶ್ಯಗಳು ತುಂಬ ಅವೆ. ಒಟ್ಟಿನಲ್ಲಿ ತುಂಬ ಬೇಜಾರಾಯಿತು. ಸತ್ತಿದಾರಲ್ಲ ಆ ಕುಟುಂಬಕ್ಕೆ ದೇವರು ಅದನ್ನು ನೋವನ್ನ ತಡ್ಕೊಳ್ಳೋಷ್ಟು ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹಿಂಗಂತ ಹೇಳ್ತಾ ಇದು ಕಂಟಿನ್ಯೂ ಮಾಡ್ತೀನಿ. ನಾನು ಕಂಡ ಬೆಳಗ್ಗೆ ಕಂಡ ದೃಶ್ಯ ಮತ್ತು ಸಂಜೆ ಕಂಡ ದೃಶ್ಯ, ರಾತ್ರಿ ಕಂಡ ದೃಶ್ಯ ಎರಡೂ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡಿ. ಇದು ಎಷ್ಟು ಮೋಸ್ಟ್ಲಿ ತುಂಬ ಲೆಂತಿ ವಿಡಿಯೋ ಆಗ್ಬೋದು ಅನಿಸುತ್ತೆ, ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.